ಸ್ಕ್ರೀನ್ ಮೇಲೆ ಹೆಣ್ಣು ಮಕ್ಕಳ ವಸ್ತ್ರ ಧರಿಸಿ ನಟಿಸುವ ಸಾಕಷ್ಟು ಕಲಾವಿದರನ್ನು ನಾವು ಗಮನಿಸಿದ್ದೀವಿ. ಆದರೆ ಹೆಣ್ಣು ಮಕ್ಕಳ ತಲೆಗೆ ಹೊಡೆದಂಗೆ ನಟಿಸುವಂತಹ ಒಂದೇ ಒಂದು ಕಲಾವಿದ ಅಂತ ಹೇಳಿದ್ರೆ ಅದು ಆಂಟಿ ರಾಘವೇಂದ್ರ. ಆಂಟಿ ಪಾತ್ರ ಮಾಡೋ ರಾಘವೇಂದ್ರಗೆ ಬಂಪರ್ ಲಾಟ್ರಿ. ಹಾಗಾದರೆ ಏನದು? ಕೇರಳ ಲಾಟ್ರಿ ಏನಾದರೂ ಹೊಡಿತಾ ಅಂತ ಕೇಳಿದ್ರೆ ಇಲ್ಲ. ತರುಣ್ ಸುಧೀರ್ ಅವರ ಹೊಸ ಸಿನಿಮಾಗೆ ಆಂಟಿ ರಾಘುಗೆ ಚಾನ್ಸ್ ಸಿಕ್ಕಿದೆಯಂತೆ. ಥೇಟ್ ಹೆಣ್ಣಿನಂತೆ ನಟಿಸುವ ನಟ ಭಯಂಕರ ರಾಘು ಅಂದ ತಕ್ಷಣ ನಿಮಗೆ ಗೊತ್ತಾಗಿರಬಹುದು. ಸೊ ಸ್ಕ್ರೀನ್ ಮೇಲೆ ಆಂಟಿ ಸೀನನ್ನು ಮಾಡುವಂಥ ಆಂಟಿ ಆ್ಯಕ್ಟಿಂಗನ್ನು ಮಾಡುವಂಥ ಸಿಲ್ವರ್ ಸ್ಕ್ರೀನ್ನಲ್ಲೂ ನಟ ರಾಘವೇಂದ್ರಗೆ ಆಂಟಿ ಪಾತ್ರ ಸಿಗುತ್ತಾ? ಈ ಆಂಟಿ ರಾಘುಗೆ ಬೆಳ್ಳಿ ತೆರೆಯಲ್ಲಿ ಅಂಕಲ್ ಪಾತ್ರ ಸಿಗುತ್ತಾ? ಹೊಸ ಪ್ರಯೋಗಕ್ಕೆ ತಮ್ಮನ್ನು ಒಡ್ಡಿಕೊಳ್ತಾರ ಆಂಟಿ ರಾಘು? ಸೊ ಕಾಠೇರ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಂದ ದೊಡ್ಡ ಭರವಸೆಯೊಂದನ್ನು ಕೊಡಲಾಗಿದೆ. ದೊಡ್ಡ ಕನಸಿನ ಸನಿಹದಲ್ಲಿ ಕಿರುತೆರೆ ಸ್ಕ್ರೀನ್ ಆಂಟಿ ರಾಘು ಇದ್ದಾರೆ. ಸೊ ಆಂಟಿ ಪಾತ್ರ ಮಾಡುವಂತಹ ರಾಘವೇಂದ್ರಗೆ ಬಂಪರ್ ಲಾಟ್ರಿ ಹೊಡೆಯುತ್ತಾ? ಆತ ಸ್ಕ್ರೀನ್ನಲ್ಲಿ ನೋಡಿ, ಆತನನ್ನು ನೋಡಿ ತಟಸ್ಥ ಆಗದೇ ಇರುವವರು ಯಾರೂ ಇಲ್ಲ. ಇನ್ನೊಂದು ಸ್ವಲ್ಪ ನೋಡೋಣ ಅನಿಸ್ಬಿಡುತ್ತೆ. ಸೊ ಆತನ ನಟನೆ ಆ ತರಹದ್ದು, ಆ ನಾಚಿಕೆ, ಆ ಲಜ್ಜೆತನ, ಒಂದು ಹೆಣ್ಣಿಗೆ ಇರಬಹುದಾದ ಸಾಧ್ಯಾಂತ ಲಜ್ಜೆತನ ಆತನ ಮುಖದ ಭಾವದಲ್ಲಿ ಕಾಣಿಸುತ್ತೆ. ಎಲ್ಲ ತರಹದಲ್ಲೂ ಕೂಡ ಥೇಟ್ ಹೆಣ್ಣೆ, ಎಲ್ಲ ವಿಧದಲ್ಲೂ ಕೂಡ ಹೆಣ್ಣಿನಂತೆ ಕಾಣುವ ಆ ಭಂಗಿಯಾಗಿರಲಿ ಅಥವಾ ಆಕೆ ಮಾಡುವಂತಹ ರೀತಿ, ಆತನ ಬಾಡಿ ಲ್ಯಾಂಗ್ವೇಜ್, ಆತ ಹೇಳೋದನ್ನೇ ಮರ್ತೆ ನಾನು ಆಕೆ ನೋಡಿ. ಸೊ ವೇಷಭೂಷಣ ಎಲ್ಲವೂ ಕೂಡ ಥೇಟ್ ಹೆಣ್ಣಿನಂತೆ ಮಾಡ್ತಾ ಇರುವಂಥ ಆಂಟಿ ರಾಘವೇಂದ್ರ. ಜನ ಲಾಲಿತ್ಯದಿಂದ ಕರೀತಾರೆ ಆತನನ್ನು ಆಂಟಿ ರಾಘವೇಂದ್ರ ಅಂತ. ಆತನಿಗೆ ಹೊಸ ಚಾನ್ಸ್ ಸಿಗ್ತಾ ಇದೆ. ಅದು ಕೂಡ ತರುಣ್ ಸುಧೀರ್, ಖ್ಯಾತ ಡೈರೆಕ್ಟರ್ ಅವರು ಬೇರೆ ಸಿನಿಮಾದಲ್ಲಿ ಈತನಿಗೆ ಅವಕಾಶ ಕೊಡುವಂತೆ ಅಥವಾ ಕೊಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರಂತೆ. ನೋಡೋಣ ಆಂಟಿ ರಾಘವೇಂದ್ರ ಇನ್ನು ಮುಂದಿನ ಸಿನಿಮಾದಲ್ಲಿ ಕಾಣಿಸ್ಕೋತಾರೆ. ಆದರೆ ಮುಂದಿನ ಸಿನಿಮಾದಲ್ಲಿ ಯಾವ ಪಾತ್ರ ಕೊಡ್ಬೋದು? ಗಂಡನ ಪಾತ್ರ ಅಂತೂ ಮಾಡೋದಕ್ಕಾಗಲ್ಲ. ಹೆಣ್ಣಿನ ಪಾತ್ರ ಮಾತ್ರ ಮಾಡಬಹುದಾದ ರಾಘವೇಂದ್ರಗೆ ಬೇರೆ ಬೇರೆ ಕಾಮಿಡಿ ಸ್ಕಿಟ್ಗಳನ್ನು ಮಾಡಬಹುದು. ಆ ಸ್ಕಿಟ್ಗಳಲ್ಲೂ ಕೂಡ ಹೆಣ್ಣಿನ ಪಾತ್ರನೇ ಮಾಡೋದು. ಹೆಣ್ಣಿನ ಪಾತ್ರ ನಿಶ್ಚಿತಾರ್ಥಕ್ಕೆ ಬರುವ ಗಂಡಿನ ಕಡೆಯವರಿಗೆ ನುಲಿದು ನಾಚಿಕೆಯಿಂದ ಟೀ ಕೊಡುವಂತಹ ಹೆಣ್ಣು ಹೆಂಗೆ ಬರ್ತಾಳೋ ಅದೇ ತರಹದ ಅನೇಕ ಸ್ಕಿಟ್ಗಳನ್ನು ಮಾಡಿದ್ದಾರೆ. ಹೆಣ್ಣಿನ ಲಜ್ಜೆ, ಹೆಣ್ಣಿನ ಸೌಂದರ್ಯ, ಹೆಣ್ಣಿನ ಆ ಒಂದು ಮಾದಕತೆ ಎಲ್ಲವೂ ಕೂಡ ಈತನಲ್ಲಿ ಅಡಗಿದೆ. ಇದನ್ನು ನಟನೆಯಲ್ಲಿ ತೋರ್ಪಡಿಸೋದಾತ. ಸೊ ಒಳ್ಳೆಯದಾಗಲಿ, ಶುಭ ಆಗಲಿ. ಫ್ರೀಡಮ್ ಟಿವಿ ಕೂಡ ಆತನ ಮುಂದಿನ ಕನಸಿಗೆ ನಾವು ಕೂಡ ಶುಭವನ್ನು ಹಾರೈಸ್ತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.